ನಿಜ ತೆಗಿಯೋ ಕ್ಯಾಮ್ರಾನ ನಿಮ್ಗೇನು ನಾನೇನ್ ಬೇಡ ಅಂದಿದ್ದೀನಿ. ಸರ್ ನಾವು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಾವು ನಿಮ್ಮ ಕೇಳಕ್ ಬಂದಿದೀವಿ ಸರ್. ಹಂಗೆ ಹೊರಟೋಗ್ಬಿಟ್ರೆ ಹೆಂಗೆ ಸರ್? ನಾವು ಅರ್ಜಿ ಕೊಡಕ್ ಬಂದ್ಮೇಲೆ ಹಿಂಗ್ ಹೋದ್ರೆ ಹೆಂಗೆ? ನಾವು ಕಾಯ್ತಾ ಇದೀವಿ ಸ್ವಾಮಿ, ಏನ್ ಮಾತಾಡ್ತೀಯ? ನಾವು ಕಾಯ್ತಾ ಇದೀವಿ ಸರ್. ಈಗ ಬಾಳಕಿಂತ ಅಂದ್ರೆ ಕೊಡು, ಯಾರು ಬೇಡ ಅಂದ ತಗೊಳ್ಳಿ ಸರ್. ನೀನ್ ನಿಂತ್ಕೊಂಡು ಕೊಡ್ಬೇಕಪ್ಪ ಸರ್ ಅವ್ರು ಈಗ ಬಿಟ್ಟಿದ್ದು ಸ್ವಾಮಿ, ಅವ್ರು ಈಗ ಬಿಟ್ಟಿದ್ದು ನಮ್ಮ ಆಯ್ತು ಕೊಡು. ಎಲ್ಲರಿಗೂ ಫ್ರೀ ಆಗಿ ಬಿಟ್ಟು. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ನೋಡಿ, ಒಂದೊಂದ್ಸಲಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವ ಅಥವಾ ಮೊದಲೆಲ್ಲ ರಾಜ ಮಹಾರಾಜರು ಹಳೆಗಾರರು ಅಂತೆಲ್ಲ ನಾವು ಹೇಳ್ತಿದ್ವಲ್ಲ, ಆ ಥರದ ವ್ಯವಸ್ಥೆಯಲ್ಲಿ ಇದೀವ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದಾಗ ಪ್ರಜಾಪ್ರತಿನಿಧಿಗಳ ಹತ್ರ ಜನಸಾಮಾನ್ಯರು ಹೋದಾಗ ಸಚಿವರುಗಳು, ಅಧಿಕಾರಿಗಳು ಇವರೆಲ್ಲ ಜನರ ಪರವಾಗಿ ಸ್ಪಂದಿಸಬೇಕಾಗಿತ್ತು. ಆದರೆ ಇವೆಲ್ಲ ನೋಡಿದಾಗ ಅನುಮಾನ ಬರುತ್ತೆ. ಇವೆಲ್ಲ ನಾವು ಸಂವಿಧಾನ, ಪ್ರಜಾಪ್ರಭುತ್ವ, ಸಮಾನತೆ ಇವೆಲ್ಲ ಮಾತಾಡೋದು ಸುಮ್ಮನೆ ನಾವು ಮಾತಾಡ್ತಿದ್ದೀವಿ, ನಿಜವಾಗಿಯೂ ಸಮಾಜದಲ್ಲಿ ಅದು ಇಂಪ್ಲಿಮೆಂಟ್ ಆಗಿದೆಯಾ ಅಂತ ಅನುಮಾನ ಬರುತ್ತೆ. ನಾನು ಯಾಕೆ ಇದನ್ನ ಹೇಳಿದೆ ಅಂದರೆ, ತುಮಕೂರಲ್ಲಿ ಜನತಾ ದರ್ಶನ ಕಾರ್ಯಕ್ರಮವನ್ನು ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು ಆಯೋಜನೆ ಮಾಡಿರ್ತಾರೆ ಒಂದು 2 ದಿನಗಳ ಹಿಂದೆ, ನಿನ್ನೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಜವಾಗಿಯೇ ಈ ಥರದೊಂದು ಕಾರ್ಯಕ್ರಮ ಆಯೋಜನೆಯಾದಾಗ ಅನೇಕ ಸಮಸ್ಯೆಗಳನ್ನು ಹೊತ್ತಂಥ ಜನಸಾಮಾನ್ಯರು ಮನವಿ ಪತ್ರಗಳನ್ನು ಹಿಡಿದು ನಮಗೆ ಇಂಥದ್ದೊಂದು ಮೂಲಭೂತ ಸಮಸ್ಯೆ ಅಥವಾ ಇನ್ಯಾವುದೋ ದೂರು, ತಮಗಾದ ಅನ್ಯಾಯ ಅವೆಲ್ಲವನ್ನು ಹೊತ್ತುಕೊಂಡು ಬರ್ತಾರೆ. ನಮಗೆ ನ್ಯಾಯ ದೊರಕಿಸ್ಕೊಡಿ, ನಮಗೆ ಸ್ಪಂದಿಸಿ ಅಂತ. ಅದೇ ರೀತಿ KRS ಪಕ್ಷದ ಶ್ಯಾಮ್ ಸುಂದರ್ ಮತ್ತೆ ಮಲ್ಲಿಕಾರ್ಜುನ್ ಭಟ್ರಳ್ಳಿ ಅವರು ತುಮಕೂರಿಗೆ ಹೋಗಿ ಅಲ್ಲಿ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋದಕ್ಕೆ ಪ್ರಯತ್ನ ಪಡ್ತಾರೆ. ಆ ವಿಡಿಯೋದಲ್ಲಿ ನೋಡ್ತಾ ಇದ್ದಾರೆ, ಪ್ರತಿಯೊಂದು ಕೂಡ ಲೈವ್ ಮಾಡ್ತಾ ಇದ್ದಾರೆ. ಅವರು ಪೊಲೀಸ್ನವರು ಹೇಳ್ತಾರೆ, ಇಲ್ಲ ಮೊದಲೇ ನೋಂದಣಿ ಮಾಡ್ಕೊಂಡಿರಬೇಕು ಅಂತ ಹೇಳಿದಾಗ ಅವರು ನೋಂದಣಿ ಮಾಡ್ತಿರ್ತಾರೆ. ಡಾಕ್ಟರ್ G. ಪರಮೇಶ್ವರ್ ಅವರು ಬರೋದನ್ನ ಕಾಯ್ತಾ ಇರ್ತಾರೆ. ಬಹಳ ವೇದಿಕೆಯವರೆಗೂ ಬಿಡೋದಿಲ್ಲ ಪೊಲೀಸ್ನವರು. ಕೊನೆಗೆ ಕಾರ್ಯಕ್ರಮವನ್ನು ಮುಗಿಸಿ ಪರಮೇಶ್ವರ್ ಅವರು ತೆರಳುತ್ತಾ ಇರುವಾಗ ಭಟ್ರಳ್ಳಿ ಅವರು ಒಂದು ಮನವಿ ಕೊಡ್ತಾರೆ. ಆ ಮನವಿ ಏನು? ಕೆಲವರು ಅದರಲ್ಲಿ ಜಿಲ್ಲಾಧಿಕಾರಿಗಳ ವರ್ಗಾವಣೆ ಆಗಬೇಕಾಗಿತ್ತು, SP ಅವರ ವರ್ಗಾವಣೆ ಆಗಬೇಕಾಗಿತ್ತು, ಇನ್ನೂ ಆಗಿಲ್ಲ. ಮತ್ತೆ ಗಣಿ ಬಾಧಿತ ಪ್ರದೇಶಗಳಿಗೆ ಬಿಡುಗಡೆ ಆಗಿರುವಂಥ ಹಣ ದುರ್ಬಳಕೆ ಆಗಿದೆ, ಮತ್ತು ಮೆಡಿಕಲ್ ಕಾಲೇಜು ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಇವೆಲ್ಲ ಹೇಳ್ತಾರೆ. ಇರಲಿ, ವಿಷಯ ಏನೇ ಇರಲಿ, ಬಹುಶಃ ಜನಪರವಾದ ವಿಚಾರಗಳನ್ನ ಇಟ್ಕೊಂಡು ಅವರು ಅಲ್ಲಿಗೆ ಹೋಗಿದ್ದಾರೆ. ಮನವಿ ಪತ್ರ ಕೊಟ್ಟಾಗ ಡಾಕ್ಟರ್ G. ಪರಮೇಶ್ವರ್ ಅವರು ಹಾಗೆ ಮುಂದೆ ಹೋಗ್ತಾರೆ ಅದನ್ನ ಇಸ್ಕೊಂಡು. ಆಗ ಭಟ್ರಳ್ಳಿ ಅವರು, ಏನು ಸರ್ ಹಿಂಗೆ ಇಸ್ಕೊಂಡು ಹಂಗೆ ಹೋಗ್ತಿದ್ದೀರಲ್ಲ, ಏನು ಅದಕ್ಕೇನು ರಿಪ್ಲೈ ಮಾಡ್ತಾರೆ, ಏನಪ್ಪ ಏನು ಹೇಳು? ಪರಮೇಶ್ವರ್ ಅವ್ರು ಹೇಳ್ತಾರೆ, ನಾವು ಮನವಿ ಕೊಟ್ಟಿದ್ದೀವಿ, ನೀವು ಅದಕ್ಕೆ ಸ್ಪಂದಿಸಬೇಕಲ್ಲ ಸ್ವಾಮಿ. ಇಲ್ಲಿ ಶ್ಯಾಮ್ ಸುಂದರ್ ಅವರು ಲೈವ್ ಮಾಡ್ತಾರೆ. ಬಹುಶಃ ಡಾಕ್ಟರ್ G. ಪರಮೇಶ್ವರ್ ಅವ್ರನ್ನ ಆ ರೀತಿ ಪ್ರಶ್ನೆ ಮಾಡಿದ್ದೆ ತಪ್ಪಾಯ್ತೇನೋ ಅನ್ನೋ ಅರ್ಥ ಬಹುಶಃ ಅವ್ರಿಗೆ ಬೇಸರ ಆಗಿರಬೇಕು. ಯಾಕೆ ಬೇಸರ ಆಗ್ತದೆ? ಜನ ಆರಿಸಿ ಕಳಿಸಿರೋದೇ ನಿಮ್ಮನ್ನ ಜನರ ಸಮಸ್ಯೆಗಳನ್ನು ಕೇಳಿ ಅನ್ನೋದಕ್ಕೇನೆ. ಬೇಸರ ಪಟ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಆದರೆ ಅಧಿಕಾರ ಬರೋದಕ್ಕಿಂತ ಮುಂಚೆ ಒಂಥರ ಇರ್ತಾರೆ ಜನಪ್ರತಿನಿಧಿಗಳು. ಅಧಿಕಾರಕ್ಕೆ ಬಂದ ಮೇಲೆ ಜನಸಾಮಾನ್ಯರ ಮಾತುಗಳು ಕೇಳೋದಿಲ್ಲ. ಅದಾಗಿ ಏನಪ್ಪ ಏನು ಹೇಳು ಅಂತ ಕೇಳ್ತಾರೆ. ಅವರು ಕೇಳಬೇಕು ಸ್ವಾಮಿ ಹಾಗೆ ಹೀಗೆ ಅಂತ ಹೇಳ್ತಾರೆ, ಲೈವ್ ಮಾಡ್ತಾ ಇರ್ತಾರೆ ಫೇಸ್ಬುಕ್ಕಲ್ಲಿ. ಆಗ ಬಹುಶಃ ಇದು ಪರಮೇಶ್ವರ್ ಅವ್ರಿಗೆ ಗೊತ್ತಾಗುತ್ತೆ, ಮತ್ತು ಪೊಲೀಸ್ನವರೆಲ್ಲ ನೋಡ್ತಿರ್ತಾರೆ ಅಂತ. ಆಗ ಸಡನ್ನಾಗಿ ಸಿಟ್ಟಾದಂಥ ಗೃಹ ಮಂತ್ರಿ ಪರಮೇಶ್ವರ್ ಅವರು, ತೆಗಿಯೋ ಕ್ಯಾಮ್ರಾನ, ನಿಲ್ಸೋ ಲೈವ್ನ ಅಂತ ಹೇಳಿ. ಹಂಗೆ ಹೇಳಿದ್ದೆ ತಡ ಪೊಲೀಸ್ನವರು ಏನು ಹಂಗೆ ಯಾರೋ ಒಬ್ಬ ದೊಡ್ಡ ಆಗಂತುಕ ಬಂದ್ಬಿಟ್ಟು, ದೊಡ್ಡ ಯಾವುದೋ ಕಿಡಿಗೇಡಿ ಬಂದ್ಬಿಟ್ಟು ಇನ್ನೇನೋ ಮಾಡ್ಬಿಡ್ತಾನೆ ಅನ್ನೋ ಅರ್ಥದಲ್ಲಿ, ಅಂಥ ವ್ಯಕ್ತಿ ಅಂತೇಳಿ ಅನ್ನೋ ಅರ್ಥದಲ್ಲಿ ಅವನು ದರದರನ್ನೇ ಹೇಳ್ಕೊಂಡು ಹೋಗಿ ಥರ ಅಮಾನುಷ ಪಾಪ ಹೋಗೋದಿಲ್ಲ, ನಾನು ಮಾತಾಡಬೇಕು ಪರಮೇಶ್ವರ್ ಅವ್ರ ಹತ್ರ, ಗೃಹ ಸಚಿವರ ಹತ್ರ ನನ್ನ ಸಮಸ್ಯೆ ಹೇಳ್ಕೋಬೇಕು ಅಂತೇಳಿ ಅವ್ರು ಹೇಳಿದ್ರು ಕೇಳೋದಿಲ್ಲ. ಏನು ಹಂಗೆ ಅವ್ರ ಮೇಲೆ ಹೇಳ್ಕೊಂಡು ಹೊರಗಡೆ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಈಗ ಮಲ್ಲಿಕಾರ್ಜುನ್ ಭಟ್ರಳ್ಳಿ ಮತ್ತು ಶ್ಯಾಮ್ ಸುಂದರ್ ಅವ್ರ ಮೇಲೆ FIR ಆಗಿದೆ. ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಅನ್ನುವಂಥ ಸುದ್ದಿ. ಅವ್ರನ್ನ ಆದಷ್ಟು ಬೇಗ ಬಿಡುಗಡೆ ಮಾಡಲಿ, ಆದಷ್ಟೆಲ್ಲ ಬಿಡುಗಡೆ ಮಾಡಬೇಕು. ಈಗ ಸ್ವಲ್ಪ ಮುಖ್ಯವಾದ ವಿಚಾರಕ್ಕೆ ಬರ್ತೀನಿ. ಏನು ಪರಮೇಶ್ವರ್ ಅವರು ಭಟ್ರಳ್ಳಿ ಅವ್ರ ಹತ್ರ ಮಾತಾಡ್ತಾರಲ್ಲ, ಏನು ಹೇಳಪ್ಪ ಹಾಗೆ ಹೇಗೆ ಅಂದಾಗ, ಸರ್ ಹಂಗೆ ನೋಡಿ, ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಮ್ಗೆ ಲೈವ್ ಮಾಡೋಕ್ಕೆ ಅವಕಾಶ ಇಲ್ವಾ, ನೀವು ಕೇಳಲ್ಲ ನಮ್ಮ ಮಾತನ್ನ ಹಾಗೆ ಅಂದಾಗ, ಭಾಷಣ ಬಿಡಪ್ಪ, ಏನು ಹೇಳು? ಈ ರಾಜಕಾರಣಿಗಳು ಚುನಾವಣೆಗೆ ಮುಂಚೆ ನಿಮ್ಮ ಭಾಷಣಗಳನ್ನ ನಾವು ಕೇಳಬೇಕಲ್ಲ, ಅವಾಗ ನಮ್ಮ ಕಿವಿಗಳಲ್ಲಿ ಅದೆಷ್ಟು ರಕ್ತ ಬಂದಿರುತ್ತೆ.
ಪ್ರಜಾಪ್ರಭುತ್ವ, ಸಂವಿಧಾನ, ಆಮೇಲೆ ನಿಮ್ಮ ಬದುಕು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ, ನಾವು ನಿಮ್ಮನ್ನು ಕಾಪಾಡ್ತೀವಿ ಅಂತೇಳಿ ಭಾಷಣ ಗಂಟೆಗಟ್ಟಲೆ ಮಾತಾಡ್ತೀರ. ಆ ಸದನದಲ್ಲಿ IPL ಟಿಕೆಟ್ ಕೇಳೋದೇನು, ಅಲ್ಲಿ ಏನ್ ಕೂಗಾಡೋದೇನು, ವೈಯಕ್ತಿಕವಾದ ನಿಂದನೆಗಳು ಮಾಡ್ಕೊಳ್ಳೋದೇನು, ನಮ್ಮ ದುಡ್ಡು, ನಮ್ಮ ತೆರಿಗೆಯ ದುಡ್ಡಲ್ಲಿ ನೀವು ಕೂಗಾಡೋದೇನು, ಗಲಾಟೆ ಮಾಡೋದೇನು, ಅಲ್ಲಿ ಮಜಾ ಮಾಡೋದೇನು, IPL ಟಿಕೆಟ್ಗೆ ಆಗ್ರಹ ಪಡೋದೇನು, ಅಂಗಾಲಾಚೋದೇನು, ಇದನ್ನೆಲ್ಲ ನಾವು ನೋಡ್ಕೊಂಡು ಸುಮ್ಮನೆ ಸಹಿಸ್ಕೊಂಡು ಸುಮ್ಮನೆ ಇಲ್ವಾ? ಈಗ ಒಂದೇ ಒಂದು ಮಲ್ಲಿಕಾರ್ಜುನ ಭಟ್ರಳ್ಳಿಯವರ ಬಾಯಲ್ಲಿ ಪ್ರಜಾಪ್ರಭುತ್ವ ಅಂತ ಒಂದು ಮಾತು ಕೇಳಿದ ತಕ್ಷಣ ಭಾಷಣ ಬೇಡ. ಹಾಗಾದ್ರೆ ನಿಮ್ಮ ಭಾಷಣಗಳು ನಾವೇನ್ ಮಾಡ್ಬೇಕು ಕೇಳ್ಕೊಂಡು? ನೀವು ಜನಪ್ರತಿನಿಧಿಯಾಗಿ ಆರಿಸಿ ಬಂದಿದ್ದೀರಿ, ಕೇಳಿ. ನೀವು ಕೆಲಸ ಮಾಡಕ್ ಬಂದಿರೋದೇನು ವೈಯಕ್ತಿಕವಾಗಿ ಅಲ್ಲ, ಜನರ ಕೆಲಸ ಮಾಡಕ್ ಬಂದಿದ್ದೀರಿ, ಮಾಡಿ. ನೀವು ಜನಪ್ರತಿನಿಧಿ ಆಗ್ಲಿಲ್ಲ ಅಂದ್ರೆ ಜನ ನಿಮ್ಮ ಹತ್ರ ಯಾಕೆ ಬರ್ತಾ ಇದ್ರು? ಇದು ಪರಮೇಶ್ವರ್ ಅವ್ರಿಗಷ್ಟೇ ಅಲ್ಲ, ಎಲ್ಲಾ ಜನಪ್ರತಿನಿಧಿಗಳು ಸೇರಿಸಿ ಹೇಳ್ತಾ ಇರೋದು ಅಲ್ವಾ? ನೀವು ಎಲೆಕ್ಷನ್ ಅಲ್ಲಿ ಗೆದ್ದು ಬರ್ದೇ ಇದ್ರೆ, ಜನ ವೋಟ್ ಹಾಕ್ತಾ ಇದ್ರೆ, ನಿಮ್ಮ ಹತ್ರ ಯಾಕೆ ಬರ್ತಾ ಇದ್ರು ಜನ? ಪ್ರಜಾಪ್ರಭುತ್ವ ಅನ್ನೋ ಒಂದು ಪದ ಬಂದ ತಕ್ಷಣ ಭಾಷಣ ಅಂತ ನಿಮ್ಗೆ ಅನ್ಸುತ್ತಲ್ಲ, ನೀವು ಗಂಟೆಗಟ್ಲೆ ಕೊಯ್ತಿರಲ್ಲ, ಅದನ್ನ ನಾವು ಕೇಳ್ಕೊಂಡು ಸುಮ್ಮನಿದೀವಲ್ಲ, ನಮ್ಮ ಗತಿ ಏನು? ಅದು ಹೋಗ್ಲಿ, ತೆಗಿಯೋ ಕ್ಯಾಮ್ರಾನ, ನಿಲ್ಸೋ ಲೈವ್ನ ಅಂತ ಹೇಳ್ತೀರ. ಈ ಭಾರತದ ಸಂವಿಧಾನದಲ್ಲಿ ಎಲ್ಲಾದ್ರೂ ಈ ಕಾನೂನಿನಲ್ಲಿ ಫೇಸ್ಬುಕ್ ಲೈವ್ ಮಾಡಬಾರ್ದು, ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೋಬಾರ್ದು, ಜನಸ್ಪಂದನ ಕಾರ್ಯಕ್ರಮದ್ದು ಅಥವಾ ಸಚಿವರುಗಳದಂತೇನಾದ್ರೂ ಕಾನೂನಲ್ಲಿ ಬರ್ದಿದೆಯಾ? ಯಾಕೆ ಲೈವ್ ಮಾಡಬಾರ್ದು? ಇತ್ತೀಚೆಗೆ ಅದೊಂದು ಸುದ್ದಿ ಹಬ್ಬಿಸ್ಬಿಟ್ಟಿದ್ರು, ಸ್ಟೇಷನ್ಗಳಲ್ಲಿ ಏನು ಲೈವ್ ಮಾಡಂಗಿಲ್ಲ, ವಿಡಿಯೋ ರೆಕಾರ್ಡ್ ಮಾಡಂಗಿಲ್ಲ, ಕರ್ತವ್ಯಕ್ಕೆ ಅಡ್ಡಿಪಡಿಸಂಗಿಲ್ಲ. ಕರ್ತವ್ಯಕ್ಕೆ ಅದ್ ಹೆಂಗ್ ಅಡ್ಡಿಪಡಿಸ್ದಂಗಾಗತ್ತೆ? ಜನಸಾಮಾನ್ಯರು ತಮಗೆ ಬೇಕಾಗಿರುವ ತಮ್ಮ ಅಹವಾಲುಗಳನ್ನ, ತಮ್ಮ ದುಃಖ ದುಮ್ಮಾನಗಳನ್ನ ಹೇಳ್ಕೊಳಕ್ ಬಂದ್ರೆ ಅದು ಕರ್ತವ್ಯಕ್ಕೆ ಅಡ್ಡಿಪಡಿಸ್ದಂಗೆ ಹೆಂಗಾಗತ್ತೆ? ಅಂದ್ರೆ ಸುಮ್ಮನೆ ಇದ್ಬಿಡ್ಬೇಕು. ನೀವೇನ್ ಮಾಡಿದ್ರು ನೋಡ್ಕೊಂಡು ಸುಮ್ಮನೆ ಇದ್ರೆ ಮಾತ್ರ ಬಹಳ ಒಳ್ಳೆಯವರು. ಪ್ರಶ್ನೆ ಮಾಡಿದ್ರೆ ಬಂದ್ಬಿಡುತ್ತೆ ಸಮಸ್ಯೆ, ಪ್ರಶ್ನೆ ಮಾಡಿದ್ರೆ ನೆತ್ತಿಗೇರುತ್ತೆ ಸಿಟ್ಟು, ಪಿತ್ತ ನೆತ್ತಿಗೇರ್ಬಿಡುತ್ತೆ. ತೆಗಿಯೋ ಕ್ಯಾಮ್ರಾನ, ನಿಲ್ಸೋ ಅಂದ್ರೆ ಹೆಂಗೆ ಇದು? ದೊಡ್ಡ ಸಮಸ್ಯೆ. ಸರ್ ಹಂಗೆ ಹೊರಟೋಗ್ಬಿಟ್ರೆ ಹೆಂಗೆ ಸರ್? ನಾವು ಅರ್ಜಿ ಕೊಡಕ್ ಬಂದ್ಮೇಲೆ ಹಿಂಗ್ ಹೋದ್ರೆ ಹೆಂಗೆ? ನಾವು ಕಾಯ್ತಾ ಇದೀವಿ ಸ್ವಾಮಿ. ಏನ್ ಮಾತಾಡ್ತೀಯ? ನಾವು ಕಾಯ್ತಾ ಇದೀವಿ ಸರ್. ಇಲ್ಲ ಬಾಳಕಿಂತ ಅಂದ್ರೆ ಕೊಡು, ಯಾರು ಬೇಡ ಅಂತ ತಗೊಳ್ಳಿ ಸರ್. ನೀನ್ ನಿಂತ್ಕೊಂಡು ಕೊಡ್ಬೇಕಪ್ಪ ಸರ್. ಅವ್ರು ಈಗ ಬಿಟ್ಟಿದ್ದು ನನ್ನ ಸ್ವಾಮಿ, ಅವ್ರು ಈಗ ಬಿಟ್ಟಿದ್ದು ನಮ್ಮ. ಆಯ್ತು ಕೊಡು, ಎಲ್ಲರಿಗೂ ಫ್ರೀ ಆಗಿ ಬಿಟ್ಟವ್ರೆ. ಕನ್ನಡದೆಲ್ಲ ಏನೋ ಹೇಳಕ್ ಹೋಗ್ಬಾರ್ದು ಹಂಗೆಲ್ಲ. ಹಂಗಾದ್ರೆ ನಾವು ಕೊಡೋದು ವೇಸ್ಟ್ ಸರ್. ಹಂಗಾರೆ ನೀನ್ ಕೊಡಬೇಡ ಅಂತ ತೆಗಿಯೋ ಕ್ಯಾಮ್ರಾನ. ನಾನೇನ್ ಬೇಡ ಅಂತಿದ್ದೀನಿ ಸರ್. ನಾವು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಾವು ನಿಮ್ಮ ಕೇಳಕ್ ಬಂದಿದೀವಿ, ಭಾಷಣ ಅಲ್ಲ. ನಾವು ಅವೆಲ್ಲ ಮಾಡ್ಬೇಡಿ ಸರ್. ನೋಡಿ ಸರ್, ನಿಮ್ಮ ಎದುರಿಗೆ ಹಿಂಗ್ ಮಾಡ್ತಾರೆ. ಅವರು ಒಬ್ಬ ನಾಗರಿಕ, ಅವ್ರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಅವರು ಪತ್ರಕರ್ತ ಅಂತ ಅಂದ್ಕೊಳ್ಳಿ. ಹಂಗೆ ಪತ್ರಕರ್ತರಿಗೇನು ವಿಶೇಷವಾದಂತ ಅಭಿವ್ಯಕ್ತಿ ಏನಿಲ್ಲ ಸಂವಿಧಾನದಲ್ಲಿ. ಜನಸಾಮಾನ್ಯನಿಗೆ ಏನಿದೆಯೋ ಅದೇ ಪವರು ಪತ್ರಕರ್ತನಿಗೂ ಇದೆ. ಇರ್ಲಿ, ಪ್ರಶ್ನೆ ಮಾಡೋರೆಲ್ಲರೂ ಒಳ್ಳೆಯ ಸರ್ಕಾರದ ವ್ಯವಸ್ಥೆಯ ಹುಳುಕುಗಳನ್ನ ಮತ್ತು ವೈಫಲ್ಯಗಳನ್ನ ಪ್ರಶ್ನೆ ಮಾಡಿ ನಿಲ್ಲುವಂಥವ್ರು ನಿಜವಾದ ಪತ್ರಕರ್ತರು. ಕೇವಲ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದೆ, ನಾನೊಂದು ಲೋಗೋ ಹಿಡ್ಕೊಂಡ್ಬಿಟ್ಟೆ ಅಂತ ಅವರೆಲ್ಲ ಪತ್ರಕರ್ತರಾಗೋದಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲ ಅದು ಬೇರೆ. ಇರ್ಲಿ, ಏನ್ ತಪ್ಪು? ಈಗ ಜನಸ್ಪಂದನ ಕಾರ್ಯಕ್ರಮ ನಡೀತಾ ಇದೆ, ಆ ಪಕ್ಷದ ಮತ್ತೊಬ್ಬ ವ್ಯಕ್ತಿ ತಮ್ಮ ಅಹವಾಲನ್ನ ಕೇಳ್ತಾ ಇದ್ದಾರೆ, ಅದು ರೆಕಾರ್ಡ್ ಆಗ್ತಾ ಇದೆ, ಲೈವ್ ಹೋಗ್ತಾ ಇದೆ. ಅದರಿಂದ ನಿಮಗೇನ್ ಸಮಸ್ಯೆ? ನೀವೇನ್ ಅಕ್ರಮ ಮಾಡ್ತಾ ಇಲ್ಲ ತಾನೆ? ಅಲ್ಲೇ ನೀವೇನ್ ಗಲಾಟೆ ಮಾಡ್ತಾ ಇಲ್ಲ ತಾನೆ? ಲೈವ್ ಹೋದ್ರೆ ಏನಾಯ್ತು? ಅದು ಒಂದಷ್ಟು ಜನಕ್ಕೆ ತಲುಪುತ್ತೆ. ಅಂದ್ರೆ ನಿಮ್ಮ ಈ ನಡಾವಳಿಗಳು, ನಿಮ್ಮ ಸಿಟ್ಟು, ನಿಮ್ಮ ಈ ಕಡೆಗಣನೆ ಎಲ್ಲ ಜನರಿಗೆ ಗೊತ್ತಾಗ್ಬಿಟ್ರೆ ಅಂತೇಳಿ ಭಯನ, ಆತಂಕನ, ಅದಕ್ಕೆ ಲೈವ್ ಮಾಡಬಾರ್ದ? ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿ ಹೋದ ಕಡೆ ಎಲ್ಲ ಸಂವಿಧಾನದ ಪುಸ್ತಕ ಇಟ್ಕೊಂಡಿರ್ತಾರೆ. ಹಿಂಗೆಲ್ಲ ಇದ್ರೆ ಮತ್ತೆ ಅದೆಲ್ಲ ಬರೇ ಬೂಟಾಟಿಕೆ ಅಂದಂಗ ಆಯ್ತಾ? ಸಂವಿಧಾನದ ಆಶಯ ಏನು? ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಲ್ವಾ? ಒಬ್ಬ ವ್ಯಕ್ತಿ ತನಗಾದ ನೋವನ್ನ, ತನಗೆ ಬೇಕಾಗಿರುವ ವಿಚಾರವನ್ನ ಕೇಳೋಕೆ ಬಂದಾಗ ಅದನ್ನ ಲೈವ್ ಮಾಡಿದಾಗ ಏನಾಗುತ್ತೆ ತಪ್ಪು? ಅದನ್ನ ಮನ್ನಿಸ್ಬೇಕಲ್ವಾ? ಜೊತೆಗೆ ಹಂಗ ಪ್ರಶ್ನೆ ಮಾಡಿದವನೇ ಈ ಪೊಲೀಸ್ನವರು ದರ ಹೇಳ್ಕೊಂಡು ಹೋಗ್ತಾರಲ್ಲ. ನಮ್ಮ ಈ ಪೊಲೀಸ್ನವರ ಅವ್ರು ಹೇಳೋದಕ್ಕಿಂತ ಮುಂಚೆ ಇವರೇ ರೆಡಿ ಆಗಿರ್ತಾರೆ. ಏನ್ ದೊಡ್ಡ ಟೆರರಿಸ್ಟ್ ಹಿಡಿದಾಕ್ಬಿಟ್ಟಿವಿ ಅನ್ನೋ ಅರ್ಥದಲ್ಲಿ ಎಳ್ಕೊಂಡು ಹೋಗ್ಬಿಡ್ತಾರೆ. ಒಟ್ಟು ತಮ್ಮ ಸಚಿವರುಗಳಿಗೆ ಯಾವುದೇ ಧಕ್ಕೆ ಆಗ್ಬಾರ್ದು. ಅಯ್ಯೋ ಪೊಲೀಸ್ನವರೇ, ಆರಕ್ಷಕರೇ, ಅಯ್ಯೋ ಸಚಿವರುಗಳೇ, ಅಯ್ಯೋ ಶಾಸಕರೇ, ನಿಮ್ಮೆಲ್ರಿಗೂ ತಿಂಗಳ ಸಂಬಳವನ್ನ ಕೊಡ್ತಾ ಇರೋರು ನಾವು ಕಂಡ್ರಪ್ಪ. ನಮ್ಮ ತೆರಿಗೆ ಹಣದಲ್ಲಿ ನೀವೆಲ್ಲ ಬದುಕ್ತಾ ಇದ್ದೀರಿ. ನೀವು ನಿಷ್ಠರಾಗಿರ್ಬೇಕಾಗಿರೋದು ಯಾರಿಗೆ? ನೀವು ನಿಷ್ಠರಾಗಿರಬೇಕಾಗಿರೋದು ಯಾರಿಗೆ? ನಿಮ್ಮ ಸಚಿವರುಗಳಿಗೆ ಅಲ್ಲ, ಜನಸಾಮಾನ್ಯರಿಗೆ. ಈ
ವಿವೇಕ ಹೆಂಗ್ ಅರ್ಥ ಆಗ್ಬೇಕು ಹೇಳಿ, ಸ್ವಲ್ಪ ಓದ್ಕೊಂಡಿರ್ಬೇಕು. ಸುಮ್ಮನೆ ನಾನು ಅಧಿಕಾರಿ, ನಾನು ಪೊಲೀಸು, ನಾನು ಜನಪ್ರತಿನಿಧಿ ಅಂತ ಅಂದ್ಕೊಂಡ್ಬಿಟ್ರೆ ಬಂದ್ಬಿಡುತ್ತೆ ಕಿರೀಟ, ಕೋಡು ಕೊಂಬು. ನಿಜಕ್ಕೂ ಇದು ಒಂದು ರೀತಿ ಆಚಿಕೆಗಳು ಈ ರೀತಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಹಿಂಗೆ ಆಗ್ತಾವಲ್ಲ ಅಂತ ಹೇಳಿ. ಇನ್ನು ನಮ್ಮ ಮಾಧ್ಯಮಗಳು ಅದನ್ನ ವರದಿ ಮಾಡಿದ್ದನ್ನು ಕೇಳ್ಬಿಟ್ರು ನನಗೂ ಬಹಳ ಬೇಕು. ಇವರೆಲ್ಲ ಏನು ಮಾಧ್ಯಮದಲ್ಲಿ ಏನೆಲ್ಲ ಓದ್ಕೊಂಡು ಬಂದಾರೋ ನನಗೂ ಗೊತ್ತಾಗ್ತಿಲ್ಲ. ಹೈ ಡ್ರಾಮಾ ಏನ್ರಿ ಹೈ ಡ್ರಾಮಾ? ಪತ್ರಿಕಾ ಭಾಷೆ, ಮಾಧ್ಯಮದ ಭಾಷೆ ಇವ್ರು ಇನ್ನೂ ಕಲ್ತಿಲ್ಲ ಅಂತ ಕಾಣುತ್ತೆ. ಕಲಿಯೋದಕ್ಕಿಂತ ಇವರಿಗೆ ಅಲ್ಲಿನ ವಾತಾವರಣ ಏನು, ಆ ಸಂದರ್ಭ ಏನು ಅಂತ ಅರ್ಥ ಆಗಿಲ್ಲ. ಅರ್ಥ ಆಗಿದ್ರು ಅದು ಬೇಕಾಗಿಲ್ಲ ಅವ್ರಿಗೆ. ಅದನ್ನ ಒಂದ್ ರೀತಿ ಲೈನ್ ಹಾಕ್ಬಿಟ್ಟು ಹೈ ಡ್ರಾಮಾ, ಗೃಹ ಸಚಿವರ ಮೀಟಿಂಗ್ ಅಲ್ಲಿ ಹೈ ಡ್ರಾಮಾ ಅಲ್ಲ ಕಣಪ್ಪ. ಒಬ್ಬ ಜನಸಾಮಾನ್ಯ ತನ್ನ ಹಕ್ಕನ್ನ, ತನಗ ಬೇಕಾಗಿರೋ ಮಾಹಿತಿಯನ್ನ ಅಥವಾ ಸಹಾಯವನ್ನ ಕೇಳ್ಕೊಂಡು ಹೋದಾಗ ಅದಕ್ಕೆ ಸರಿಯಾಗಿ ಸ್ಪಂದನೆ ಸಿಕ್ಕಿರುವಂತ ಒಂದು ವಾತಾವರಣ, ಅದನ್ನ ಹೈ ಡ್ರಾಮಾ ಅಂತ ಹೇಳ್ತಿರಲ್ಲ. ಇದನ್ನ ಎಲ್ಲಿ ಕಲ್ತ್ಕೊಂಡ್ಬಂಡ್ರೋ ಗೊತ್ತಿಲ್ಲ ಇವರೆಲ್ಲ ನಮ್ಮ ಮಾಧ್ಯಮದವರು. ಇರ್ಲಿ, ಬೇಸರ ಆಗತ್ತೆ. ಅಧಿಕಾರಕ್ಕೆ ಜನಸಾಮಾನ್ಯರು ನಿಮ್ಮನ್ನು ಆರಿಸಿ ಕಳಿಸೋದೇನಕ್ಕೆ? ಜನರ ಸೇವೆ ಮಾಡೋದಕ್ಕೆ, ಸ್ಪಂದನೆ ಮಾಡೋದಕ್ಕೆ, ಅವ್ರ ಮಾತನ್ನು ಕೇಳೋದಕ್ಕೆ. ಅವ್ರು ಸ್ವಲ್ಪ ಸಿಟ್ಟಲ್ಲಿ ಹೇಳಿದ್ರು ಸಹಿಸ್ಕೊಳ್ಳಿ, ತಪ್ಪೇನು? ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, ಕಾರ್ ಕೊಟ್ಟಿದ್ದಾರೆ, ಬಂಗ್ಲೆ ಕೊಟ್ಟಿದ್ದಾರೆ, ತಿಂಗಳ ಲಕ್ಷ ಸಂಬಳ ಕೊಡ್ತಾರೆ. ನಿಮಗೆ ಪ್ರೋಟೋಕಾಲ್ಗಳು ಕಡಿಮೆನಾ? ನಿಮಗೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕೈ ಕಾಲಿಗೆ ಬೀಳ್ತೀರಿ ಜನಪ್ರತಿನಿಧಿಗಳು. ಅಯ್ಯೋ ಆಕ್ರಪ್ಪ, ನೀವು ಹಂಗೆ, ನೀವು ಇಂದ್ರ ಚಂದ್ರ ಅಂತೇಳಿ ಹೊಗಳ್ತೀರಿ. ಆಮೇಲೆ ನೀವು ಮುಗಿದ ಕತೆ. ಏನೋ ಒಂದು ಸಮಸ್ಯೆ ಇಟ್ಕೊಂಡು ಹಿಂಗೆ ಸ್ವಾಮಿ ಹಿಂಗೆ ಮಾಡ್ಕೊಡಿ ಅಂತ ಅಂದಾಗ ಅವ್ರ ಮೇಲೆ ಅಂಥ ಸಹನೆ, ಅಂಥ ಕೋಪ. ಅದು ಸಜ್ಜನ ರಾಜಕಾರಣಿ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿರುವಂಥ ಪರಮೇಶ್ವರ್ ಅವರು ಈ ರೀತಿ ಅವರ ನಡೆ ನಮಗೆ ಯಾಕೋ ಇಷ್ಟ ಆಗಲಿಲ್ಲ. ಯಾರ ಪರಮೇಶ್ವರ ಇರಲಿ, ಡಿ ಕೆ ಶಿವಕುಮಾರ್ ಇರಲಿ, ಸಿದ್ದರಾಮಯ್ಯ ಇರಲಿ, ಮತ್ತಾರೇ ಇರಲಿ, ಇವ್ರು ಯಾರು ಆಕಾಶದಿಂದ ಇಳಿದು ಬಂದಿಲ್ಲ. ಇವ್ರನ್ನೆಲ್ಲರನ್ನು ಕೂಡ ಆಯ್ಕೆ ಮಾಡಿರೋದು ಯಾರು ಅಂದರೆ, ಇವ್ರನ್ನ ಅಧಿಕಾರಕ್ಕೆ ತಂದಿರೋದು ಯಾರು ಅಂದರೆ ನಾವುಗಳು, ಜನಸಾಮಾನ್ಯರು. ಆಮೇಲೆ ಈ ಅಧಿಕಾರಿಗಳು ಅರ್ಥ ಮಾಡ್ಕೊಳ್ಬೇಕು, ನಾವು ಪೊಲೀಸ್ನವರು, ನಾವು ಅಧಿಕಾರಿಗಳು, ನಾನು AC, ನಾನು DC, ನೀವೆಲ್ಲ ಆಗಿದ್ದೀರಿಯಲ್ಲ ಯಾರ ಕಾರಣದಿಂದ? ಜನಸಾಮಾನ್ಯರ ಕಾರಣದಿಂದ, ಜನಸಾಮಾನ್ಯರು ಕೊಡುವ ತೆರಿಗೆಯ ಕಾರಣದಿಂದ ನಿಮ್ಮ ಬದುಕು ನಡೀತಾ ಇದೆ. ಒಬ್ಬ ವ್ಯಕ್ತಿಯ ಸಮಸ್ಯೆಗೆ ಸ್ಪಂದಿಸ್ಬಿಟ್ರೆ ಇಷ್ಟೆಲ್ಲ ರದ್ದಾಂತಗಳು, ಅವಾಂತರಗಳು, ನೋವು, ಅಸಹನೆ ಉಂಟೇ ಆಗೋದಿಲ್ಲ. ಇನ್ನಾದರೂ ಜನಸಾಮಾನ್ಯರು, ಜನಪ್ರತಿನಿಧಿಗಳು, ಶಾಸಕರು, ಸಚಿವರು, ಅಧಿಕಾರಿಗಳು ತಮ್ಮ ಈ ಅಹಮಿಕೆಯನ್ನು ಬಿಟ್ಟು ಜನಪರವಾದ ಸೇವೆಯನ್ನು ಮಾಡಲಿ. ಇಲ್ಲ ಅಂದರೆ ಮನೇಲಿ ಮತ್ತೊಂದು ವಿಶೇಷ ಸ್ಟೋರಿಯೊಂದಿಗೆ ಭೇಟಿ ಮಾಡ್ತಾರೆ.